सिद्ध सद्गुरु पादाज्यं जनने जनकस्तथा तत्तोपदेशकर्तारं नत्वा भक्तिपुरस्सरम् ज्ञानसिद्धं तपस्सिद्धं सर्वसिद्धं शिवप्रदम् स्वयं सिद्धमहं वन्दे सिद्धारूढमहं भजे सिद्धारूढमहं भजे। अद्वैत सार्वभौम चक्रवर्ती परशिवನ ಪರಾವತಾರಿ ಭಕ್ತರ ಕಾಮಧೇನು ಕಲ್ಪಧ್ರುವ ಜಗದ್ಗುರು ಸಿದ್ಧಾರೂಢರಲ್ಲಿ ಗುರುನಾಥಾರೂಢರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಡ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷಗಳನ್ನು ಉದ್ಧರಿಸಿರ್ತಕ್ಕಂಥ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರಲ್ಲಿ ಬ್ರಹ್ಮಲೀನ ಪೂಜ್ಯರಲ್ಲಿ ವಂದಿಸುತ್ತಾ ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳು ಭಕ್ತರಿಗೆ ಜ್ಞಾನಾಮೃತವನ್ನು ನೀಡಿ ತಮ್ಮ ಅವತಾರವನ್ನು ಪೂರ್ಣ ಮಾಡಿರ್ತಕ್ಕಂತಹ ನಿರಾಭಾರಿ ಸದ್ಗುರು ಮಾಣಿಕ್ ಪ್ರಭು ಮಹಾಸ್ವಾಮೀಜಿಯವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸದ್ಗುರು ಪರಮಾರಾಧ್ಯ ಗುರುವರಲ್ಲಿ ವಂದಿಸುತ್ತಾ ಇಲ್ಲಿವರೆಗೆ ಬಹು ಸುಂದರವಾಗಿ ಸಿದ್ಧಾರೂಢಪ್ಪನ ಕಥಾಮೃತವನ್ನು ಸಾಂಗೋಪಾಂಗವಾಗಿ ತಮಗೆ ಮತಿಗೆ ತಿಳಿದಂತೆ ಅಂತಃಕರಣಕ್ಕೆ ಮುಟ್ಟುವಂತೆ ಹೇಳಿರ್ತಕ್ಕಂಥ ಶರಣರಲ್ಲಿ ವಂದಿಸುತ್ತಾ ಉಭಯ ಸಂಗೀತ ಬಳಗದವರಿಗೂ ವಂದಿಸುತ್ತಾ ಈ ಚಿಂತನೆಯೊಳಗೆ ಭಾಗಿಯಾಗಿರ್ತಕ್ಕಂಥ ಮುಮುಕ್ಷಗಳ ಹಿತಚಿಂತಕರೇ ತಮ್ಮ ಅಂತಃಕರಣದಲ್ಲಿ ಬೆಳಗುವ ಆ ಪರಶಿವನಿಗೆ ವಂದಿಸುತ್ತಾ ಶಿವ ಸ್ವರೂಪ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹೊಸ ಮೈಕ್ ಅದೇ ಹೋದ ಅದಕ್ಕೆಲ್ಲ ಕುಯ್ ಮಾಡಕತ್ತೈತೆ ಅದು ಗೆಳತನ ಮಾಡ್ಬೇಕಲ್ಲ, ಅದು ನಮ್ಮ ಸಂಗಾಟ. ಒಂದ್ 15 ದಿನ ಗೆಳತನ ಮಾಡಿವು, ಮಾತು ಕೇಳ್ತೀವು. ಇದು ಒಮ್ಮಿಗೆ ಅಂಗಡಿಯಿಂದ ಬಂದೈತಿ, ಮತ್ ಮದುವೆ ಮಾಡ್ಕೊಂಡ್ ಬಂದ ಹೆಣ್ಮಗಳು ಹೆಂಗ ಉಪ್ಪೆ ಕೂತಿರ್ತಾವ ಮನ್ಯಾಗ, ಹಂಗಿದು ಇದಕ್ಕೆ ಮೈಕ್ ಚಾಲು ಮಾಡ್ಬೇಕು, ಹಚ್ಬೇಕು, ಎಟ್ ತಿರುಗಬೇಕು, ಎಟ್ ಇದು ಮಾಡ್ಬೇಕು. ಹಂಗಿವು ನಿನ್ನೆಯ ದಿವಸ ಜಗದ್ಗುರು ಸಿದ್ಧಾರೂಢಪ್ಪ ಏನಾಗಿತ್ತು ಅಂತಂದ್ರ ಶರೀರ ಪ್ರಾರಬ್ಧಗಳನ್ನು ಯಾರಿಗೆ ಬಿಟ್ಟದ್ದಲ್ಲದು, ಹರಿ ಬ್ರಹ್ಮಾದಿಗಳಿಗೆ ಬಿಟ್ಟಿಲ್ಲ ಪ್ರಾರಬ್ಧ. ಬ್ರಹ್ಮಗೆ ಬಿಟ್ಟಿಲ್ಲ, ಬ್ರಹ್ಮನ ಶಿರ ಹೋಯ್ತು. ಪಾರ್ವತಿಗೆ ಬಿಟ್ಟಿಲ್ಲ, ಪಾಂಡವರಿಗೆ ಬಿಡಲಿಲ್ಲ, ರಾಮಗೆ ಬಿಡಲಿಲ್ಲ, ಶ್ರೀಕೃಷ್ಣ ಪರಮಾತ್ಮಗೆ ಬಿಡಲಿಲ್ಲ. ಅರೆ ತಮ್ಮ, ನಿನ್ನ ಜೀವನ ಈ ಮಾನವ ಜನ್ಮ ಭಕ್ತ ಅಂತಂದ್ರೆ ಅದ್ರ ಸಂಗಟ ಪ್ರಾರಬ್ಧ ಎಂಬುದು ಒಂದು ಬ್ಯಾಂಕ್ ಇದ್ದಂಗ. ಅದು ಬ್ಯಾಂಕ್ನಾಗ ರೊಕ್ಕ ಹೆಂಗಿರ್ತಾವ ನೋಡು, ಹಂಗ ನಿನ್ನ ಅಪೋಸಿಟ್ ಇರ್ತೈತಿ. ಅದ ಹಿಂದೆ ಏನ್ ಮಾಡಿದೆ ಗೊತ್ತಿಲ್ಲ, ಆ ಕರ್ಮ, ಆ ಬ್ಯಾಂಕ್. ಹಂಗ ನಿನ್ನೆಯ ದಿವಸ ಜಗದ್ಗುರು ಸಿದ್ಧಾರೂಢಪ್ಪನ ಶರೀರಕ್ಕ ರೋಗಾದಿಗಳು, ಬಾಧೆಗಳು, ಜ್ವರ ಬಂದಿತ್ತು.
ಜ್ವರ ಬಂದ ಗಳಿಗೆ ಡಾಕ್ಟರ್ ಬಂದು ನಾನಾ ತರವಾದ ಚಿಕಿತ್ಸೆ ಮಾಡಿದ್ರು ಕೂಡ ಅಪ್ಪಕ್ಕೆಂದು ಮುಟ್ಲಿಲ್ಲ. ಡಾಕ್ಟರ್ ಬಂದ ಗಳಿಗೆ ಯಪ್ಪ ನನ್ನ ಗುಳಿಗೆ ಭಾರಿ ಸ್ಟ್ರಾಂಗ್ ಅದಾವ ನೋಡ್ರಿ. ಡಾಕ್ಟರ್ಗಳ ಬಲ್ಲಿ ಹೆಂಗ್ ಇರ್ತಾವ ನೋಡ್ರಿ. ನೆಗಡಿಗೂ ಅದೇ ಗುಳಿಗೆ ಕೊಡ್ತಾವ, ಜ್ವರಕ್ಕೂ ಅದೇ ಗುಳಿಗೆ ಕೊಡ್ತಾವ, ಕೆಮ್ಮಿಗೂ ಅದೇ ಗುಳಿಗೆ ಕೊಡ್ತಾವ. ಆದ್ರ ಯಾಕೆ ಕಮ್ಮಿ ಆಗ್ತದ ಅಂತಂದ್ರೆ ಅಟ್ಟೆ ತಿಳ್ಕೊಬೇಕು ನೀವು. ಡಾಕ್ಟರ್ ಮೇಲೆ ನಂಬಿಕೆ ಇಟ್ಟಿರ್ತೀರಿ ನೀವು, ಅದಕ್ಕದ ಆರಾಮ ಆಗ್ತದ. ಹಿಂಗ ಆಗಿತ್ತು ಸಿದ್ಧಾರೂಢಪ್ಪನ ಮಠದೊಳಗ ಬಸವಣ್ಣಿ ಅಂತ ಇದ್ದಳಂತ. ಆಕಿ ಚೇಳ ಕಡ್ದಿತ್ತೇವ ಚೇಳ. ಮತ್ ಯಾರು ಬಸವಣ್ಣ ಇದ್ದೀರೇನು ಮತ್ತಿದ್ರ ಚೇಳ ಕಡ್ದಿತ್ತು. ರೊಟ್ಟಿ ಬಡ್ತಿದ್ದಳು ಯಾವ ಆಕಿ ಜಳಕ ಮತ್ತ ಆಕಿ ಸೀರೆ ಯಾವಾಗ ಬದಲಾಯಿಸ್ತಿದ್ದು ಗೊತ್ತೇನೆ ಯವ. 12 ತಿಂಗಳು ಆದ್ರೆ ಸೀರೆ ಬದಲಾಯಿಸ್ತಿದ್ದಳಂತ ಆಕಿ. ಅಟ್ ದಾಸೋಗದಾಗ ಅಡಿಗೆ ಮಾಡದ್ದ ಅವು ಸೀರೆ ಯವ ಹಿಂಗ್ ಮುರಿದ್ರೆ ಹಿಂಗ್ ಮುರಿತಿತ್ತ ನೋಡದ್ ಸೀರೆ. ಯಾಕ ಏನ್ ಅಡಿಗೆ ಮಾಡಿದ್ದೆಲ್ಲ ಹಿಂಗ ಈಗಿಲ್ಲಪ್ಪ. ಈಗೆಲ್ಲ ಗ್ಯಾಸ್ ಬಂದಾವ, ಕುಕ್ಕರ್ ಬಂದಾವ. ಮತ್ತ ಅದೇನ ಯಾಕೆ ಕಟ್ಟಿ ಅದು ಬರ್ಜರ್ ಕಟ್ಟಿ ಗ್ಯಾಸ್ ಕಟ್ಟಿ ಬಂದಾದ ಎಲ್ಲ ಬಂದದ. ಯವ್ವ ಹಂಗಿದ್ದಿತ್ತಿಲ್ಲ ಅಪ್ಪನ ಕಾಲಕ್ಕ. ಆಕೆ ಬಸವಣ್ಣಿ ಅಪ್ಪನ ಸೇವ ಅಪ್ಪ ಹೇಳಿದ್ದ, ಯಪ್ಪ ನೀ ಎಲ್ಲರೂ ಶಾಸ್ತ್ರ ಹೇಳ್ತಿ, ಮತ್ತ ನನಗ ಓದಾಕ ಯಾವಾಗ ಬಸವಣ್ಣಿ ನೀ ಸೋಮ ಅಡಿಗೆ ಮಾಡು, ತಾನ ಬರ್ತದ ಮುಂದ. ಚೇಳ ಕಡ್ದಿತ್ತಂತ್ರಿ. ಚೇಳ ಬಂದಳು, ಯಪ್ಪ ಇದಕ್ಕೆ ಚೇಳ ಕಡ್ದದ ನೋಡು ಅಂತಂದಳಕಿ. ನನಗ್ ಚೇಳ ಕಡ್ದದ ಅಲ್ಲಿಲ್ಲಕ್ಕಿ ಏನಂದಳು, ಯಪ್ಪ ಇದಕ್ಕೆ ಚೇಳ ಕಡ್ದೈತಿ ನೋಡು ಅಂತಂದಾಳ. ಹೌದಾ ಬಸವಣ್ಣಿ ಬಾ. ಅಪ್ಪ ಮೊದಲೇ ಹಾಳು ಮಣ್ಣಿನ ಮಠ ಅದು ಮೊದಲ. ಈಗೆಲ್ಲ ಸಿಮೆಂಟ್ ಹಿಂಗ್ ಮಾಡಿದ್. ಯಪ್ಪ ನಾವಿದ್ದ ಮಠಗಳದಾಗ ನೋಡ್ಬೇಕು, ಛೇ ಈ ಮೂಲ್ಯಾಗ ಸೋರ್ತಿತ್ತಂದ್ರ ಆ ಮೂಲ್ಯಾಗ ಓಡ್ ಹೋಗ್ಬೇಕು, ಆ ಮೂಲ್ಯಾಗ ಸೋರ್ತಿತ್ತಂದ್ರ ಈ ಮೂಲ್ಯಾಗ ಓಡ್ಬೇಕು. ಯವ್ವ ನಮ್ಮ ಮಠಗಳು ಹಾಂಗಿದ್ದೀವು. ಈ ಕಡೆ ಹಿಂಗ್ ಮೆತ್ತ ಬೇಕಾದ್ರೆ ಹೇಳ್ತೀನಿ, ನೀವು ಒಂದ್ ಕಡೆ ಮೆತ್ತಕ್ ಹೋದ್ರೆ ಊಟ ದಬಕ್ಕತ್ ಬೀಳ್ತಿತ್ತಂದ ಹಾಳು ಮಣ್ಣ. ಈಗ ಹಿಂಗ ಮೆತ್ತ ಸ್ವಾಮಿ ನಮ್ಮ ಮಠಕ್ಕಾಗಂದ್ರೆ ಯಾವ ಸ್ವಾಮಿ ಆಗ್ತಾನೇನು? ತಡ್ರಿ ಹೋಗಿ ಹೇಳ್ತೀನಿ, ಆಮೇಲೆ ಫೋನ್ ಹಚ್ತೀನಿ ಅಂತಾನವ. ಹೇಳ್ತೀನಿ ಅಪ್ಪನ ಮಠದೊಳಗೆ ಹಾಳು ಮಣ್ಣಿತ್ತು. ಬಸವಣ್ಣಿ ಚೇಕ್ ಹಿಡ್ದದ, ಈಗ ತಗೋ. ಏನ್ ಕೊಟ್ಟ ಅಪ್ಪ? ಹಾಳು ಮಣ್ಣು ಕೊಟ್ಟ. ಆಕಿ ಹಿಂಗ ಹಚ್ಕೊಂಡು ಕಮ್ಮ ಇತ್ತು. ಅವ ಅಪ್ಪ ಕೊಡೋದು ನನ್ನಂತ ಸ್ವಾಮಿ ನೋಡಿತ್ತು. ಏನ್ ನೋಡಿತ್ತು? ಅಪ್ಪ ಕೊಡೋದು ನನ್ನಂತ ಸ್ವಾಮಿ ಏನ್ ಮಾಡಿತ್ತು? ಓ ಮಣ್ಣು ಕೊಟ್ರ ಆ ಚೇಳಿ ನಿಸ ಇಳಿತದಲ್ಲ ಅಂತ ನನ್ನಂತದು ಅಜ್ಞಾನಿ ಸ್ವಾಮಿ ನೋಡ್ತು. ಯಾವನು ಒಬ್ಬನಿಗೆ ಹಾವು ಕಡಿತು. ಕಡೆನ ಅಪ್ಪ ಎಲ್ಲ ಸಂಚಾರಕ್ಕೆ ಹೋಗಿದ್ದ. ಯಾವ್ರಿಗೆ ಹೋಗಿದ್ದ? ಹೇ ತಡಿ, ನೀನೆ ಬಸವಣ್ಣಿಗೆ ಅಪ್ಪ ಮಣ್ಣು ಕೊಟ್ಟನ, ಅದಕ್ಕೆ ಕಮ್ಮಿ ಆಗ್ಯದ ತಡಿ. ಅದ ಅವನು ಕೊಟ್ಟ. ಹೇಳ್ತೀನಿ ಯವ್ವ ಕಮ್ಮಾಯ್ತು. ಯಪ್ಪೋ ನಾ ಸತ್ತು ಬರ್ರಿ ಅಂತ ಚಿರಕತ್ತಿದ. ಇಸ ಏರ್ತು. ಅಪ್ಪ ಬಂದ ಬಳಕ ಬಸವಣ್ಣಿನೂ ಬಂದಳು. ಯಪ್ಪ ನಿನ್ನೆ ನೀ ಚೇಳ ಕಡದ್ರ ಮಣ್ಣು ಕೊಟ್ಟಿದ್ದಿ ಬಸವಣ್ಣಿಗೆ, ಕಮ್ಮಾಗಿತ್ತು, ಅದಕ್ಕ ನೀ ಕೊಟ್ಟಂಗ ನಾನು ಕೊಟ್ಟಿನ ಯಪ್ಪ ಅಂದವ. ಅಂದಗಳಿಗೆ ಬಸವಣ್ಣಿ ಬಲ್ಲಿ ಎಲ್ಲಾ ಭಕ್ತರು ನಿಂತಿದ್ರು. ಒಬ್ಬ ಜ್ಞಾನಿ ಅಂದ, ಹೇ ಹುಚ್ಚ, ಎಲ್ಲರೂ ನೋಡಿ ಎಲ್ಲಾನು ಮಾಡಕ್ ಬರ್ತದೇನು? ಅರೆ ಸಮರ್ಥ ಜ್ಞಾನಿ ಕೊಟ್ಟಿರ್ತಕ್ಕಂಥದ್ದು ವಸ್ತು ಮಣ್ಣಾಗ್ಲಿ ಕಲ್ಲಾಗ್ಲಿ ಪರಮ ಶಿಷ್ಯ ಆಗಿರ್ತಕ್ಕಂಥ ಶ್ರದ್ಧಾ ವಿಶ್ವಾಸದಿಂದ ತಗೊಂಡ ಅಂತಂದ್ರ ಅದು ಕಾಮಧೇನು ಕಲ್ಪವೃಕ್ಷ ಆಗ್ತದೋ. ಆಕೆ ಶ್ರದ್ಧಾ ವಿಶ್ವಾಸದಿಂದ ನಮ್ಮ ಅಪ್ಪ ಪರಮಾತ್ಮ ಅಂತ ನಂಬಿ ತಗೊಂಡಿದ್ರು, ಆಕೆ ಕಮ್ಮಾಗ್ಯದ. ನೀವ್ ಶ್ರದ್ಧಾನೂ ಇಲ್ಲ, ವಿಶ್ವಾಸ ಇಲ್ಲ, ನೀ ಕೊಟ್ಟಿಲ್ಲ, ಅದು ಶ್ರದ್ಧಾ ವಿಶ್ವಾಸದಿಂದ ಅದು ಹಚ್ಕೊಂಡು ಅದಕ್ಕೆ ಹೆಚ್ಚಾಗಿತ್ತು ಅಂತಂದ. ಯಾವ ಗುರು ಕೊಟ್ಟಿರ್ತಕ್ಕಂಥ ವಸ್ತುದ ಮೇಲೆ ಶ್ರದ್ಧಾ ವಿಶ್ವಾಸದಿಂದ ತಗೊಂಡಿವ ಅಂತಂದ್ರ ನಮ್ಮ ಬದುಕು ಬಂಗಾರ ಆಗ್ತದ. ಯಾ ದಗಡ್ ಜಾ
ಏನಾಯ್ತ ಯಾದಗಡ ಜ ಬ್ಯಾಡದ ಮುಂದೆ ಹೇಳ್ತೇನೆ ಅದಕ್ಕೆ. ಹಿಂಗ ಆಯ್ತು. ಸುಮಾರು ಸಿದ್ಧಾಳಪ್ಪನ ಪರಮ ಶಿಷ್ಯರು ಏನಾಯ್ತು ಅಂತಂದ್ರ ಬಸವ ಮತ್ತು ದಾನಮ್ಮ. ದಾನಮ್ಮ ಅಂದ್ರೆ ಗೊತ್ತೈತಿಲ್ಲ, ಗುಡಾಪುರ ದಾನವ ಅದಾಳಿಲ್ಲ ಆಕಿ. ಒಮ್ಮೆ ಹೋಗಿ ಮಾತಾಡಿಸಿ ಬಂದಿರೇನು? ಇಲ್ಲ, ಇಲ್ಲೇ ಸನಿ ಅದು ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕಿಲ್ಲ. ಅದು ಆ ಬಾಕ್ಲ ಅತ್ತ ಮಹಾರಾಷ್ಟ್ರದ ಇತ್ತ ಬಾಕ್ಲ ಕರ್ನಾಟಕದ. ಹೋರಿ ಹೋಗಿ ಅರ್ಧ ಬಾಕ್ಲ ನಮ್ದು ಕರ್ನಾಟಕದ ಅಂದ್ರಿ ನೀವು ಸುಮ್ ಬಿಡ್ತಾರ ಅವ್ರು. ಮತ್ ಹಿಂಗ ಅಂದಿರ್ ಬಾಕ್ಲ ಅಂದ್ರೆ ನೆನಪಾತದೇವು. ಮೊನ್ನೆ ನಿಮ್ಮ ಊರಿಗೆ ಬರ್ಬೇಕಾದ್ರೆ ಧಾರವಾಡ ಹಿಡಿದು ಎರಡು ಆ ಬಸ್ಸಿಗೆ ಡ್ರೈವರ್ದು ಏನು ಕದ ಇಲ್ಲ, ಕಂಡಕ್ಟರ್ನು ಕದ ಇಲ್ಲ. ಯಾಕೋ ಅಂತಂದೆ, ಇವನು ಮಾಡ್ತೀರಿ ಸ್ವಾಮಿಗಳ, ನಾವು ಬಿಟ್ಟದೆ ಬಾಳ ಚಲೋ ಅದ. ಆದ್ರ ಹೆಣ್ಮಕ್ಳು ಯಾರು ಡ್ರೈವಿಂಗ್ ಮಾಡಿದ್ರೆ ನಮಗೆ ಹೇಳೋದು ಹೊರಗೆ ಹೋಗೋದು ತಾವ ಹೋಗ್ತಿದ್ರಿ ಯಪ್ಪ. ನಾವ ಹೆಣ್ಮಕ್ಳು ಯಾರೇ ಡ್ರೈವಿಂಗ್ ಮಾಡ್ತಿದ್ರು ಅಂತಂದ್ರೆ ನಮಗ ಇಟ್ಟು ಹೇಳೋದು ಹೋಗೋದು ತಾವೇ ಬಸ್ ತಗೊಂಡು ಹೋಗ್ತಿದ್ರು. ಯಪ್ಪ ಪುಣ್ಯಾಕ್ ನನಗೆ ಸೀಟ್ ಸಿಕ್ಕದ ಅಂತಂದೆ. ನನಗೆ ಸೀಟ ಸಿಗ್ಲಿಲ್ಲವ ನಿಮ್ಮ ಊರ್ ತಕ್ಕ ಬರ್ಬೇಕಾದ್ರ. ನಾ ಅಂದೆ ಒಬ್ಬ ಹೆಣ್ಮಗಳಿದ್ದಳು, ಕರುಣ ಇರಲಿ ಜೀವರೋಳು ಅಂತ ನಾ ಅಂದೆ. ನಾ ಏನಂದೆ, ಕರುಣ ಇರಲಿ ಜೀವರೋಳು, ನಮ್ಗ ಇಟ್ಟು ಕರ್ಣ ತೋರಿಸ್ರಿ ಯವ್ವ ಅಂತಂದೆ. ಅಕ್ಕಿ ಏನು ಅನ್ಬೇಕು ಯವ್ವ, ಎಮಗೊಂದು ಚಿಂತೆ ಸಮಗಾರ ಹರಳಿಗೆ ಒಂದು ಚಿಂತೆ ಅದಳಗೆ. ಎಮಗೊಂದು ಚಿಂತೆ ಸಮಗಾರ ಹರಳಿಗೆ ಒಂದು ಚಿಂತೆ. ಯವ್ವ ನಿನ್ ಚಿಂತೆ ನೀನೇ ಇಟ್ಕೋಯ್ತು. ಎಲ್ಲಿ ತಕ ಎಲ್ಲಾನು ಗುಡ್ ತಕ್ಕ ನಿಂತ್ಕೋತ್ ಬಂದಿನಿ ಯವ್ವ. ನಿಮ್ಮ ಆಧಾರ್ ಕಾರ್ಡ್ ಅಷ್ಟು ಬಲಿಷ್ಠ ಅದಾವ. ಆ ದಾನವ ಮತ್ತು ಬಸಣ್ಣ ಆ ತಾಯಿಗೆ ಯವ್ವ ಸುಮಾರು ವರ್ಷಗಳ ಕಾಲ ಏನಾಗಿತ್ತು ಅಂತಂದ್ರೆ ಮಕ್ಕಳ ಭಾಗ್ಯ ಕೊರತೆ ಆಗಿತ್ತು. ಆಗ್ತಿವ್ ಮಕ್ಕಳು, ಇಲ್ಲ ಅಂಬುದಿಲ್ಲ. ಆದ್ರೆ 9 ತಿಂಗಳು ಆಗ್ತಿತ್ತು, ಆಟೋಮೆಟಿಕ್ ಅಲ್ಲೇ ಗರ್ಭಕೋಶದೊಳಗೆ ಆ ಕೋಶ ಕರಿಗ್ ಬಿಡ್ತೈತಿ. ಏನಿತ್ತು ಗೊತ್ತಿಲ್ಲ. ಹಿಂಗೋ ನಡೀತು. ನಡೆದ ಗಳಿಗೆ ಹುಬ್ಬಳ್ಳಿ ಪಕ್ಕದೊಳಗದೊಂದು ಹಳ್ಳಿ, ಅಲ್ಲಿ ತಕ ಅಪ್ಪ ಸಿದ್ಧಾಡಪ್ಪನ ಪ್ರಚಾರ ಹೋಗಿತ್ತು. ಹೋದ ಗಳಿಗೆಗೆ ಯಾರೋ ಹೇಳಿದ್ರು, ಇಲ್ಲ ಹುಬ್ಬಳ್ಳಿ ಒಳಗ ಸಿದ್ಧಾರೂಢ ಅದಾನ, ಹೋಗು, ಹಿಂಗ ಆಗಕತ್ತದ ಅಂತೇಳಿ ಅಪ್ಪನ ಬಳಿ ಹೋಗಿ ಹರಕೆ ಕಟ್ಟು. ಹರಕೆ ಕಟ್ಟದ ಬಳಕ ನಿನಗ ಆ ಮಕ್ಕಳ ಭಾಗ್ಯ ಭಗವಂತ ಕರುಣಿಸ್ತಾನ ಅಂತ ಹೇಳಿದಾಳಾಗ ಅವರು ಅಲ್ಲಿದಿಂದ ಕಲ್ಗಟ್ಟಿ ಒಳಗದ, ಕಲ್ಗಟ್ಟಿ ಪಕ್ಕದಾಗ ಒಂದು ಹಳ್ಳಿ, ಅಲ್ಲಿದಿಂದ ಬರ್ತಾರ. ಬಂದ ಅಪ್ಪನ ಪಕ್ಕದ ಇತ್ತೋ ಅಟ್ಟ ಇತ್ತು, ಓಡಿ ನೋಡ್ರಿ ಹೆಣ್ಣು ಮಕ್ಕಳ ಭಾಗ್ಯ ಅಂದ್ರೆ ಎಷ್ಟು ಆನಂದ. ಓಡಿ ಹೋಗದೆ ಅಪ್ಪನ ಪಾದಕ್ಕೆ ಬೀಳ್ತಾಳ. ಯಪ್ಪ ಸುಮಾರು ವರ್ಷಗಳ ಕಾಲ ಆಗಕತ್ತದಪ್ಪ, ಇದು ಬಂದದ ಯವ್ವಾನಂದ ಭಾಗ್ಯನೇ ಇದಕ್ಕಿಲ್ಲಲ್ಲೋ ಯಪ್ಪ. ಯಾವಾಗಾರ ಇದಕ್ಕೆ ಅವ್ವಾನ ಭಾಗ್ಯ ಬರ್ತದ, ಇದಕ್ಕೆ ಯಾವಾಗಾರ ಸಿಗುತ್ತದ ಆ ಭಾಗ್ಯ ಹೇಳೋ ಯಪ್ಪ ಅಂತ ಪಾದಕ್ಕೆ ಬಿದ್ದಳು. ಬಿದ್ದಾಳ್ಯಾಗ ಅಪ್ಪ ಸಿದ್ಧಾಡ ಅಂತಾನ, ಯಾಕೆ ಚಿಂತೆ ಮಾಡ್ತೇವ, ಯಾಕೆ ಚಿಂತೆ ಮಾಡ್ತಿ, ನಿನಗೇನು ಬೇಕಾಗ್ಯದ, ಮಕ್ಕಳು ಬೇಕಾಗ್ಯಾವ, ಇಲ್ಲ ಆಗ್ತದ ಹೋಗುವ ಅಂತಂದ ತಪ್ಪ ಸಿದ್ಧಾಳ. ನಮ್ಮಪ್ಪ ಎಂತ ಶಾಣೆ, ನಾವು ಹಿಂಗ ಅಂದೇವಂದ್ರ ಆಗ್ಲಿಲ್ಲ ಅಂತಂದ್ರ ವಿಶ್ವಾಮಿತ್ರ ಕಲ್ಲು ಕಟ್ಟಿ ಹೊಳೆಗೆ ಒಗಿತಾನೆ. ಹೌದ್ರಿ, ಸಿದ್ಧಾರಣ ಸನ್ಯಾಸಿ ಅದನ್ನ ಮತ್ ನೀವು ಸನ್ಯಾಸಿ ಇದ್ರಿ, ನಿಮ್ ಕೈಲಿ ಯಾಕೆ ಆಗಂಗಿಲ್ಲ ಹೇಳ್ರಿ ಅಂತ ಕೂತಂದ್ರ ಏನ್ ಮಾಡ್ಲಿ ಮಾರಾಯ. ಹೇಳ್ತೀನಿ ಅಪ್ಪನ ಮೇಲೆ. ಅಪ್ಪ ಹೇಳ್ದ, ನಿನಗೇನ್ ಮಕ್ಳು ಬೇಕಾಗ್ಯಾವಲ್ಲ ಅತ್ತ ಹೋಗ ಅಂದ. ಹೇಳ್ತೀನ್ರಿ, ಅಪ್ಪ ಒಂದು ಮಾತಿಟ್ಟಿದ್ದ, ಆಗ್ತಾವ, ಒಳ್ಳೆ ಜ್ಞಾನಿ ಆಗ್ತಾನವ, ಹೋಗಂತ ಅಪ್ಪ ಆಶೀರ್ವಾದ ಮಾಡ್ದ.
ಆಶೀರ್ವಾದ ಆದ ಗಳಿಗೆಗೆ ಮಹಾತ್ಮ ಯಾವ ರೀತಿಯಿಂದ ಯಾವ ತಾಯಿಯ ಗರ್ಭ ಆಶ್ರಯದೊಳಗೆ ಇದ್ದುಕೊಂಡು ಲೋಕ ಕಲ್ಯಾಣಕ್ಕಾಗಿ ಬರ್ತಾ ನಮಗೆ ಗೊತ್ತಾಗಂಗಿಲ್ರಿ, ಗೊತ್ತಾಗಂಗಿಲ್ಲ. ಸುಮಾರು 6 ತಿಂಗಳು 7 ತಿಂಗಳ ಆಯ್ತು, 8 ತಿಂಗಳ ಆಯ್ತು, 9 ತಿಂಗಳ ಆಯ್ತು. ಆದ ಗಳಿಗೆಗೆ ಈ ವಿಜಾಪುರದೊಳಗೆ ಷಣ್ಮುಖಾರೂಢ ಮಠದಲ್ಲಿ ಯವ್ವ ನೋಡ್ರಿ ಇಲ್ಲ, ಅಪ್ಪ ಸಿದ್ಧಾರೂಢ ದಾನಮ್ಮನ ಕನಸಿನೊಳಗೆ ಬಂದ. ದಾನಮ್ಮ, ಈ ಈ ಈ ಕಂದಮ್ಮ ನನಗ್ ಬೇಕು ನೋಡಂದ ಅಪ್ಪ. ನೋಡ್ರಿ, ಮತ್ತೊಬ್ರ ಆದ್ರ ಎಲ್ಲಿ ಸ್ವಾಮಿ ನಡೆಯ ಕಡೆ ನನ್ನ ಮಗ ಕುಂಟ ಇರ್ಲಕ್ಕ ನನ್ನ ಮನೆಯಾಗ ಇರ್ಲಕ್ಕ, ಸನ್ಯಾಸ ಆಗೋದು ಬೇಡ. ಸನ್ಯಾಸ ಆದ್ರ ಅವ್ನ ಸರ್ವನಾಶ ಆಗ್ತದ, ಅವನ ಮನೆತನ ಹಾಳಾಗ್ತದ ಅಂತಾರ. ಯಾಕ? ಅವ್ನ ಬಡ್ಡಿನ ಮುರಿತಂತ. ಅವ್ರು ಲೋಕ ಕಲ್ಯಾಣಕ್ಕಾಗಿ ಮಗ ಹೋತಾನ ಅಂತಂದ್ರ ಇನ್ನೊಂದ್ ಎಂತ ಭಾಗ್ಯ ರೀ. ದಾನಮ್ಮನ ಕನಸಿನೊಳಗೆ ಅಪ್ಪ ಸಿದ್ಧಾರ್ಥ ಬಂದ. ದಾನಮ್ಮ, ಈ ಮಗ ನನಗೆ ಬೇಕು ನೋಡು ಅಂತ ಹೇಳಿ ಕನಸಿನೊಳಗೆ 9 ತಿಂಗಳು ಮುಗಿದು, ಇದು ಕನಸಿನಾಗ ನಡೀತು. ದಾನಮ್ಮ ಈ ಮಗ ಬೇಕು, ನಾ ಒಯ್ತೇನೆ ಅಂತ ಆಕಿ ತಾಯಿ ಕನಸಿನೊಳಗೆ ಡೆಲಿವರಿ ಆಯ್ತು. ಡೆಲಿವರಿ ಆಗಿ ತಗೊಂಡು ಹೋದ. ಈಗ ಪಕ್ಕನೆ ಎಚ್ಚರ ಆಗ್ತದ, ಹೊಟ್ಟಿ ಒಳಗ ಕೂಸು ಇರಂಗಿಲ್ಲ. ನೋಡ್ರಿ, ಹೊಟ್ಟಿ ಒಳಗ ಕನಸಿನೊಳಗ ಇರ್ತಕ್ಕಂಥ ಇದು ಜಾಗೃತ ಅವಸ್ಥದೊಳಗಿಲ್ಲ. ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದು ಕನಸೆಂದು ಅರಿ. ತಮ್ಮ, ಕನಸಿನ ಮನೆ ಇದು. ಹಂಗ ಆ ದಾನಮ್ಮ ಏನ್ ಮಾಡಿದಳು, ಎದ್ದುಗಳಿಗೆ ಅಳಕತ್ತಳು. ಹಿಂಗಾಯ್ತು, ನಮ್ಮಪ್ಪ ಸಿದ್ಧಾರ್ಥ ವರದಿಂದ ಹಿಂಗಾಗಿತ್ತು, ಹಿಂಗಾಯ್ತು, ಎಲ್ಲರೂ ಕೂಡಿ ಅಳ್ಳಕತ್ತರು. ಉತ್ತಮ ಒಬ್ಬ ಸಜ್ಜನ, ಒಬ್ಬ ಮಹಾತ್ಮ ಬಂದ. ಸದ್ಗುರುನಾಥ, ಏನು ಚಿಂತೆ ಮಾಡಕ್ ಹೋಗ್ಬೇಡವ, ಇನ್ನೊಬ್ಬ ಜ್ಞಾನಿ ಹುಟ್ಟಿ ಬರ್ತಾನ, ಇನ್ನೊಬ್ಬ ಜ್ಞಾನಿ ಹುಟ್ಟಿ ಬರ್ತಾನ, ನೀನು ಚಿಂತೆ ಮಾಡಬೇಡ ಅಂತ ಹೇಳಿ ಆ ತಾಯಿಗೆ ಸಮಾಧಾನ ಮಾಡಿ ಮಹಾತ್ಮ ಸದ್ಗುರುನಾಥ ಹೋದ. ಅದೇ ಪ್ರಸಂಗದೊಳಗ ಹುಬ್ಬಳ್ಳಿ ಒಳಗ ಅಪ್ಪ ಸಿದ್ಧಾರ್ಥ ಇದ್ದ ಸಮಯದೊಳಗ 12 ವರ್ಷದ ಬಾಲಕ, ಎಷ್ಟು ವರ್ಷದ್ದು? 12 ವರ್ಷದ ಬಾಲಕ ಓಡಿ ಬಂದ ಅಪ್ಪನ ಪಾದಕ್ಕೆ ಬೀಳ್ತದ. 12 ವರ್ಷದ ಹುಡುಗಿಗೆ ಏನ್ ತಿಳಿತೈತ್ರಿ? ತಿಳಿತಾವೇನೇವ? ಹೂನಿಲ್ಲ ಹಾನಿಲ್ಲ. ಈ ದೇವ್ರು ಬಡದೈತೆ ಇವತ್ತ. 12 ವರ್ಷದ ಹುಡುಗ ಬಹಳ ಏನು ತಿಳಿಯಂಗಿಲ್ಲ ನೋಡ್ರಿ. ಅದು ಹಿಂಗ ಇತ್ತಾಗನು ಮೆತ್ತಿರ್ತೈತಿ, ಇತ್ತಾಗನು ಮೆತ್ತಿರ್ತೈತಿ. ಏನ ನೀವು ಮಾಡಿಲ್ಲೇನ? ಹಿಂಗ ಮಾಡಿರ್ತೀರ ನೋಡಿ, ಇಲ್ಲಿ ತಕ್ಕ ಹತ್ತಿರ್ತೈತಿ. ಅದ ಬಿಸಿಲಿಗೆ ಚಂದ ಮಿನ್ಸ್ತಿರ್ತೈತಿ. ಅದು ಏನು ಜೇನುತುಪ್ಪ? ಏನು ಯಾವ ತುಪ್ಪ? ಅದ ತುಪ್ಪ. ಅಪ್ಪನ ಪಾದಕ್ಕೆ ಬಂದು ಬಿದ್ದ. ಯಪ್ಪ, ನಿನ್ನ ಬಿಟ್ಟು ಇರಂಗ ಆಗಲ್ಲ ಅದ. ಅಪ್ಪ ಸಿದ್ಧಾರ್ಥ ಷಣ್ಮುಖಾರೂಢ ಕನಸನಾಗ ಹೋಗಿದ್ದ. ಏನಂತ ಹೇಳಿದ್ದ? ಏನು ದಾನಮ್ಮನ ಕನಸಿನೊಳಗೆ ಹೋದಾಳಾಗ ಅಪ್ಪ ಸಿದ್ಧಾರ್ಥ ಯಾರ ಕನಸಿನ ಹೋಗಿದ್ದ? ವಿಜಾಪುರ ಷಣ್ಮುಖಪ್ಪನ ಮಠ ಅದಲ್ಲ, ಅವ್ರ ಕನಸಿನೊಳಗೆ ಹೋಗಿ ಹೇಳಿದ್ದ, ಏ ಶಿವಯೋಗಿ ಷಣ್ಮುಖ, ಒಬ್ಬ ಜ್ಞಾನಿ ಬರ್ತಾನೋ, ಅವಂದು ಕ್ಷೇಮ ಎಲ್ಲ ನೀನ ನೋಡ್ಬೇಕು ನೋಡು ಅಂತ ಅಂದಾಳಾಗ, ಆಗ್ಲಿ ಅಂತ ಅಂದಾಳಾಗ ಈ ಹುಡುಗ ಬಂತಲ್ಲ, ಅಪ್ಪನ ಪಾದಕ್ಕೆ ಬಂದು ಬಿತ್ತು. ಬೀಳನ ಅಪ್ಪ ಅಂದ, ಯಾರು ನೀನು? ನಾ ಯಾರೆಂಬುದು ಗೊತ್ತಿಲ್ಲ. 12 ವರ್ಷ ಹುಡುಗ ಏನು ಹೇಳ್ತೈತ್ರಿ? ನಾ ಯಾರೆಂಬುದು ಗೊತ್ತಿಲ್ಲ. ಹಿಂಗೋ ನಡೀತು. ನಡಿಯನ ಏನಾಯ್ತು? ಒಂದು ಪ್ರಸಂಗದೊಳಗೆ ಇಟ್ರು, ಮಠದಾಗ ಇಟ್ಕೊಂಡ ಅಪ್ಪ ಸಿದ್ಧಾರೂಢ ಇಟ್ಕೊಂಡ. ಪರೀಕ್ಷಾ ಕಾಲ ಇರ್ತೈತಿ ನೋಡು.
ಇವತ್ತು ಭಿಕ್ಷಾಟನಕ್ಕೆ ಹೋಗು ಅಂತಂದ್ರು. ಭಿಕ್ಷಾಟನಕ್ಕೆ ಹೋಗು ಅಂತಂದಾಳಾಗ ಆಗ್ಲಿ ಹೋಯ್ತು. ಅಪ್ಪ 2 ದಿನ ಉಪವಾಸ ಇಟ್ಟಿದ್ದ ಆ ಹುಡುಗ ಅಪ್ಪ ಸಿದ್ಧಾರ್ಥ ಎಷ್ಟು ದಿನ ಉಪವಾಸ ಇಟ್ಟಿದ್ದ? 2 ದಿನ ಉಪವಾಸ ಇಟ್ಟಿದ್ದ. 3ನೇ ದಿನಕ್ಕೆ ಊರಾಗ ಖಜಾಯ್ಕ ಕಳಿಸಿದ್ದ, ಕಂತಿ ಭಿಕ್ಷಾಕ. ಹೋದ ಭಿಕ್ಷಾಟನ ಪಾಪ ಸಣ್ಣ ಕೂಸ ಹಾದಾಗ ಹೊಟ್ಟೆ ಹಸಿತವ. ಕೋಸಿಗೆ ಹೊಟ್ಟೆ ಹಸಿತು, ಬುಟ್ಟಂದು 1 ರೊಟ್ಟಿ ಏನೋ ತಿನ್ಬೇಕಂತಿತ್ತು ಕೂಸ. ಮಠದಾನ ಸ್ವಾಮಿ ನನಗೆ ಹೊಡೆದ್ರ ಅಂತ ಕೂಸ. ಮಠದಾನ ಸ್ವಾಮಿಗಳು ನನಗೆ ಹೊಡೆದ್ರೆ ಹೆಂಗ್ ಮಾಡ್ಲಿ ಅಂತೇಳಿ ಕೂಸ ಉಪವಾಸ ಇದ್ದುಕೊಂಡು ಬಂದ ಅಪ್ಪನ ಬಲಿ ಇಟ್ಟ. ಅಪ್ಪ ಶುದ್ಧಾಡ ಅಂದ, ಇದ್ರಂದು ನೀ ಏನ ತಿಂದಿಲ್ಲ ಅಂದ. ಅಪ್ಪ ಶುದ್ಧಾಡ, ಏನ ತಿಂದಿಲ್ಲ? ಯಪ್ಪ ನಾ ಏನ್ ತಿಲ್ಲಿ ಅಂತ ಸಿಟ್ಟಿಗೆ ಅಪ್ಪನ ಪಾದಕ್ಕಿಟ್ಟು ಹೋದವ. ಅಂತ ಜಾಗನ ನಾವಿದ್ದೇವಂದ್ರ ಹಂಗ ಹೊಸ ಐತಂತ ಹಿಂಗಾಗಿತ್ತು. ಬಾಳಿಕೆ ತರ ಕಳಿಸಿದ್ರಂತ ಗುರುಗಳ. ನನ್ನಂತ ಶಿಷ್ಯ ಅಂತದು, ನನ್ನಂತದ ಒಂದು ಶಿಷ್ಯ, ಹೋಗ ಬಾಳಿಕೆ ತಗೊಂಡು ಬಾ ಅಂತ ಹೋಯ್ತು. ವಿಶ್ವಾಮಿತ್ರ ಮನೆಗೆ ಜವಾರಿ ಬಾಳಿಕೆ ಇದ್ದೀವು, ಹೋಯ್ತು. ಹೋಗೋಣ ವಿಶ್ವಾಮಿತ್ರ ಕೆಟ್ಟ ಬಿಡಿ 4 ಸಲ ಸೋದಾವ, 1ಕ್ಕೆ 4 ಸಲ ಜಗ್ಗಾವ. ಎಷ್ಟು ಬಾಳಿಕೆ ಕೊಟ್ಟವ? ಹೊಲ ತುಂಬಾ ಬಾಳಿ ಗಿಡ ಹಚ್ಚನ, ಕೊಡೋದು ಕೊಟ್ಟ 3 ಬಾಳಿಕೆ ಕೊಟ್ಟಿವ. 3 ಬಾಳಿಕೆ ಕೊಟ್ಟ ಹೇಳ್ತೀನಿ ನನ್ನ ಮನಸ್ಸಿನಾಗ ಬತ್ತು. ಇನ್ನ ಗುರುಗಳ ಬಲ್ಲಿ ಒಯ್ದ್ರ ಗುರುಗಳು 2 ತಿನ್ಬೇಕಾಗ್ತದ, ಇನ್ನು ನಾವು 1 ತಿನ್ಬೇಕಾಗ್ತದಲ್ಲ. ಇನ್ನು ಹ್ಯಾಂಗ ಮಾಡೋಣ ಅಂದವ ನನ್ನಂತದು. ಇದಕ್ಕೆ ಹಿಂಗ್ ಮಾಡಬಾರ್ದು ತಡಿ ಅಂತೇಳಿ 3 ಬಾಳಿಕೆ 1 ಬಾಳಿಕೆ ಅಲ್ಲ ತಿಂತಿದ್ದ ನನ್ನಂತದು. ಹಾಗೆಗಿತ್ತಿತ್ತು. ನನ್ನ ಗುರುಗಳ ಬಲ್ಲಿ ಬಂದ, ಯಪ್ಪ ಈಗ ತಗೋರಿ ಬಾಳಿಕೆ. ಎಷ್ಟು ಕೊಟ್ಟಿದ್ರು? 2 ಕೊಟ್ಟದ್ದು. ಇವ 2 ಕೊಟ್ಟದ 2 ತಿಂದಾನ. ಒಂದು ಇವ ನನ್ನಂತದು ತಿಂದಾನ. ತಿಂದಗಳಿಗೆ ಆಯ್ತು. ಅಲ್ಲಿ ಸ್ವಾಮಿತ್ರ ಹೊಲಕ್ಕೆ ಹೋಗಿ ಬಂದ ಹೈರಾಣಿಗೆ, ಈಗ ಇದು ನೀವಂತಿನ ಇದು ನಾವಂತಿದ್ದೀನಿ ಅಂತ ಗಬಕ್ಕಡೆ ನುಂಗ್ ಬಿಡ್ತಿದ್ವು. ಗುರುಗಳು ಅಂದ್ರು, ಅಲ್ಲೋ ಇನ್ನ ಗುರುಗಳು ಮುಂದೆ ಕೂತಾರ. ಗುರುಗಳು ತಿನ್ನಕಿತ್ತ ಮೊದಲ ಹೆಂಗ್ ತಿಂದ್ಯೋ ಅಂತಂದ್ರತ್ ಗುರುಗಳು. ಬಿಟ್ಟು ಹೆಂಗ್ ತಿಂದ್ಯೋ? ಅದು ಹಂಗೂ ಇಲ್ಲ ಹಿಂಗೂ ಇಲ್ಲ, ತಡ್ರಿ ಅಜ್ಜಾರ ತೋರಿಸ್ತೀನಿ ಅಂತ ಅವ್ನ ಕೈಯಿಂದ ಒಂದು ಕಸ್ಕೊಂಡು ತಿಂತಾತಿನ. ಹಿಂಗ್ ತಿನ್ಬೇಕ್ರಿ ಅಜ್ಜ. ಇಂಥ ಶಿಷ್ಯರಿದ್ರ ಏನೋ ಅಂತಾರಲ್ಲ, ಕಷ್ಟಕ್ಕೆ ಮರಿರಿ ಊಟಕ್ಕ ಮರಿಬೇಡ್ರಿ ಅಂತಾವ್ ನಮ್ಮ ಅಂತಾವ್. ಹಂಗ ಆ ಹುಡುಗ ಅಪ್ಪ ಅಷ್ಟಂದಗಳಿಗೆ ಓಡಿ ಹೋದಾಳಾಗ ಮಠದಾಗ ಯಾವ್ದೋ ಒಂದು ಗಿಡ ಇತ್ತು. ಬಾರ ಇಲ್ಲಿ ಅಂತ ಕರೆದ ಅಪ್ಪ ಸಿದ್ಧಾರೂಢ ಕರ್ದಾಳಾಗ ಬತ್ತು. 3 ದಿನ ಅನ್ನಿಲ್ರಿ ಕೋಶಿಗೆ. 3 ದಿನ ಅನ್ನಿಲ್ಲ, ನೀರಿಲ್ಲ, ನಾಷ್ಟ ಇಲ್ಲ. ಅಪ್ಪ ಸಿದ್ಧಾರೂಢ ಅಂತಾನ, ಆ ಗಿಡದಾಗ ಏರಿ ಉನ್ನತ ಹಣ್ಣುಗಳು ಹರಿಯೋ ಗುರು ಆಜ್ಞೆ ನೋಡ್ರಿ ಆಗ್ಲಿ ಅಂತೇಳಿ ಕಿಶಿನೆ ಪಾಪ ಹುಡುಗ ಮ್ಯಾಲ ಹತ್ತಿತು. ಮ್ಯಾಲ ಹತ್ತಿ ಹಣ್ಣು ಹರಿತು. ಯವ್ವ ಮ್ಯಾಲ ಹೋದಂಗ ಚಕ್ರ ಬರ್ತತಿಲ್ಲ, ಹೊಟ್ಯಾಗ ಅನ್ನಿಲ್ಲ ಪಾಪ ಕೋಶಿಗೆ. ಕೈ ಜರದ ದಬ್ಬತಿ ನೆಲಕ್ಕೆ ಬಿತ್ತು ಕೋಸ. ಹೇಳ್ತೀನಿವ ಅಪ್ಪ ಸಿದ್ಧಾರೂಢ ಎಲ್ಲರೂ ಕೂಡಿದ್ರು. ಹುಡುಗ ಸತ್ತಂತ ಎಲ್ಲರೂ ಕೂಡಿದ್ರು. ಅವಾಗ ಅಪ್ಪ ಸಿದ್ಧಾರೂಢ ಎತ್ಕೊಂಡು ಒಳಗೆ ತಗೊಂಡು ಬಂದ ಕಿಶನ್ ಅಮೃತ ಹಸ್ತದಿಂದ ಓಂ ನಮಃ ಶಿವಾಯ ಅಂತೇಳಿ ಭಸ್ಮ ಹಚ್ಚದ. ಹುಡುಗ ಎಚ್ಚರಾಯ್ತು. ಎಚ್ಚರಾಗಿ ಅಪ್ಪ ಏನ್ ಮಾಡ್ದ? ಕರುಣಾವಂತ ಮಾತೃ ಹೃದಯಿ ಸದ್ಗುರುನಾಥ, ಇದು 3 ದಿನ ಉಪವಾಸದಲ್ಲಪ್ಪ ನನ್ನ ಸಲುವಾಗಿ, ಇದಕ್ಕೆ ಹಿಂಗ ಬಿಟ್ರೆ ಹೆಂಗತ್ತ? ಅಪ್ಪ ತನ್ನ ಅಮೃತ ಹಸ್ತದಿಂದ ಉಣಸಕತ್ತ ನೋಡ್ರಿ. ಸದ್ಗುರುನಾಥ ಮಾತೃ ಹೃದಯಿ ತನ್ನ ಅಮೃತ ಹಸ್ತದಿಂದ ಆ ಬಾಲಕ ಉಣಸಿದ್ರು. ಹೌದಪ್ಪ ನೀನು ಪಕ್ಕ ಶರಣ ಅಂದ್ರೆ ನೀನೇ ಅಂತ ಅಪ್ಪ ಅವನಿಗೆ ಶರಣಪ್ಪ ಅಂತ ಹೆಸರಿಟ್ರು ಆ ಹುಡುಗ.
ಆ ಉಣಿಸುವ ಪ್ರಸಂಗದೊಳಗೆ ಯಾವ ಒಬ್ಬ ಭಕ್ತ ವಿಜಯಪುರದಿಂದ ಬಂದತ್ತ. ವಿಜಯಪುರದಿಂದ ಬಂದಾಗ ನೋಡ್ದ ಈ ಹುಡುಗಗ, ಯಪ್ಪ ಇದು ಹುಡುಗ ವಿಜಾಪುರದ ಮತ್ತೆ ವಿಜಾಪುರ ಷಣ್ಮುಖ ರೋಡ್ರ ಮಠದೊಳಗೆ ಇತ್ತು. ಅವಾಗ ಷಣ್ಮುಖ ಅಪ್ಪಗಳು ಹೇಳಿದ್ರು, ಈ ಹುಡುಗ ನಿನ್ನ ಮಗನ ಸಂಗಟ ನಿನ್ನ ಮಗ ಅಂತ ಬೆಳೆಸಂತೆ ವೇಮ ಕ್ಷೇಮ ಎಲ್ಲ ನನಗೆ ಒಪ್ಸಿದ್ರಪ್ಪ. ಅದಕ್ಕೆ ಈ ಹುಡುಗ ಹುಬ್ಬಳ್ಳಿಗೆ ಬಂದದಪ್ಪ, ನಮಗ್ ಕಳಿಸ್ಕೊಡ್ರಿ ಅಂತಂದ್ರು. ಈ ಹುಡುಗ ಹತ್ತು, ಯಪ್ಪ ಪ್ರಾಣ ಬಿಟ್ರೆ ಇಲ್ಲೇ ನಿನ್ನ ಪಾದದ ಮೇಲೆ ಬಿಡ್ತೀನಿ, ಹೊರತಾಗಿ ನಾವು ಹೊಳೆ ಹೋಗಂಗಿಲ್ಲ ನೋಡು. ಏನಂತದ ಕೂಸ, ಇದು ಎಲ್ಲಿ ಬರ್ತತಿ ಲಿಂಕ್ ಗೊತ್ತೈತೇನೇವ? ದಾನವನ ಕೂಸ ಕಳ್ಕೊಂಡಿತ್ತಲ್ಲ ಅಲ್ಲಿ ಬರ್ತದ, ನೆನ್ಪಿಡ್ಬೇಕಾ ಮತ್ತ? ಎಲ್ಲಿ ಬರ್ತವ ಸಂಗಯ್ಯ ಅನ್ಬೇಡ್ರಿ ಮತ್ತೆ ಇಲ್ಲಿ ಕಡೆ. ಆ ಹುಡುಗಂತೂ ಯಪ್ಪ ನಾ ಹೋಗಂಗಿಲ್ಲ ನೋಡು, ನಿನ್ನ ಪಾದದ ಮೇಲೆ ಪ್ರಾಣ ಹೋದ್ರೆ ಹೋಗ್ಲೇಕ, ನಾ ಹೊಳೆ ಹೋಗಂಗಿಲ್ಲ ಅಂತ ಅಂದಗಳಿಗೆ ಎಲ್ಲರೂ ಕೂತಿದ್ರು. ಯಾಕೆ ಹಿಂಗ ಅನ್ನಕತ್ತದ ಹೇಳುವ ತಾತ್ಪರ್ಯ ಏನು ಗೊತ್ತೇನೆವ್ವ? ಯಾಕೆ ವಿಜಾಪುರಕ್ಕೆ ಹೋಯ್ತು ಅಂತಂದ್ರ ಅವ ಮುಂದೆ ಜ್ಞಾನಿ ಆಗವಿದ್ದ. ಹಿಂದಿನ ಅಧ್ಯಾಯದೊಳಗ ಬಸಪ್ಪ ಮತ್ತು ದಾನಮ್ಮನ ಹೊಟ್ಟಿ ಒಳಗೆ ಏನು ಕೂಸು ಕಳೆದಿತ್ತಲ್ಲ, ಅದೇ ಕೂಸನ ಷಣ್ಮುಖ ಮಠದೊಳಗೆ ಬೆಳೆದು ಮತ್ತೆ ಹೊಳ್ಳಿ ಹುಬ್ಬಳ್ಳಿಗೆ ಬಂದು ಅಪ್ಪನ ಬಳಿ ಆಡಕತ್ತಿದ. ಅದೇ ಜ್ಞಾನ ಜ್ಞಾನಿ ಅಂತ ಹೇಳ್ತಾರ. ಅವನೇ ಜ್ಞಾನಿ. ಯಾಕಂತಂದ್ರೆ ಒಬ್ಬ ಮಹಾತ್ಮ ಆಗಬೇಕಾದ್ರೆ ಪರಮಾತ್ಮ ಎಲ್ಲರೂ ಕರ್ಕೊಂಡು ಹೋಗ್ತಾನ್ರಿ. ಪರಮಾತ್ಮ ಎಲ್ಲರೂ ಕರ್ಕೊಂಡು ಹೋಗ್ತಾನ. ಆದ್ರ ನಾವು ತಾಯಿಯ ಗರ್ಭದೊಳಗೆ ಮೂಡ್ಬೇಕಾದ್ರೆ ತಾಯಿಯ ಗರ್ಭ ಪವಿತ್ರ ಇತ್ತು ಅಂತಂದ್ರೆ ಇದು ಪುಣ್ಯಮಯ ಪಿಂಡ ಆಗಿ ಹುಡ್ತದ, ಎಲ್ಲಿಕ ಹುಟ್ಟೋದಿಲ್ಲ. ಎಲ್ಲರೂ ಮಹಾತ್ಮರಾಗ್ಬೇಕಾಗಿತ್ತಲ್ಲ. ಅರೆ ತಾಯಿ ಅಂತಿರ್ತಾರ ನೋಡಿ, ತಾಯಿ ತಂದಿ ಪುಣ್ಯ ಮಾಡಿ ಹಾಡದಾರೇನು ಯಾರು ಮಗ ಎರಡು ಚಂದ ಹುಟ್ಟೈತ್ ನೋಡಿ ಅವ್ವ, ಎರಡು ಸಂಸ್ಕಾರ ಆಯ್ತು ನೋಡಿ ಅವ್ವ ಅಂತಿರ್ತಾರಿಲ್ಲ. ಯಾಕಂತಿರ್ತಾರ? ಅವ್ರ ತಾಯಿ ತಂದಿ ಮಠ ಮಾನ್ಯಕ್ಕೆ ನಡ್ಕೋತಿರ್ತಾರ. ಸಿದ್ದಾರಪ್ಪ ಮಠಕ್ಕೆ ಹೋಗ್ತಿದ್ರು, ಜಪ ಮಾಡ್ತಿದ್ರು, ತಪ ಮಾಡಿದ್ರು. ನೀವು ಇಟ್ಟಿಟ್ಟು ಬಂದಾವು ಒಂದೊಂದು ಮಳ ಫೋನ. ಅವು ಹೊಟ್ಯಾಗ ಬಂದ್ಗಳ ಅವಕ್ಕ ಫೋನ ಕೊಡ್ಬೇಕ. ಫೋನ್ ನೋಡ್ರಿ, ಈಗಿನ ಹುಡುಗರು ಫೋನ್ ಕೊಟ್ರ ಉಣ್ತಾವ, ಫೋನ್ ಕೊಟ್ರ ಅಭ್ಯಾಸ ಮಾಡ್ತಾವ ಇಲ್ಲೇವ? ಮತ್ತ ಅವ್ ಮಠಕ್ ಅಂದ್ರೆ ಮಠಕ್ಕೆ ಹೋಗ್ತಾವೇನು? ನಾಳೆ ನಮ್ ಕುತ್ತಿಗೆ ಈಚಕ್ ಹೋಗ್ತಾವು ಮಠ ಸ್ವಾಮಿಗೆ. ಯಾಕ ಅವ್ ಸಂಸ್ಕಾರ ಇರಂಗಿಲ್ಲ ನೋಡು. ಈಗಿನ 1000 ಮಂದಿ ಹಿರಿಯರಿಗೆ ಕೆಣಕದೇನದ, ಒಂದ್ ಹುಡುಗ ಕೆಣಕದೇನ, ಹಂಗ ಅದ ಪರಿಸ್ಥಿತಿ. ಯಾಕ ಸ್ವಾಮಿ ಅಂತಾವ ಈಗಿನ ಹುಡುಗರ? ಯಾಕ? ಅರೆ ತಮ್ಮ, ನಿನ್ನ ಜೀವನದೊಳಗೆ ಸಂಸ್ಕಾರ ಇಲ್ಲದ ಮನುಷ್ಯ ಈ ಭೂಮಿ ಮೇಲೆ ಇದ್ದರೇನು ಸತ್ರೇನು? ಮೇಲೆ ಸಂಸ್ಕಾರ ಬೇಕ್ರಿ. ಮಾನವ ಜನ್ಮ ಬಂದದಂತಂದ ಬೆಳಕು ಸುಮ್ಮ ಹೋಗಕ್ಕೆ ಬಂದದೇನದು? ತಾಯಿ ನಿನಗೆ ಜನ್ಮ ಕೊಡ್ಬೇಕಾದ್ರೆ ಸುಮ್ಮ ಐತೇನು? ತಮ್ಮ, ನೀ ಹೊರಗೆ ಬರ್ಬೇಕಾದ್ರೆ ಒಂದು ಚೇಳ ಕಡಿದ್ರೆ ಎಷ್ಟು ನೋವು ಆಗ್ತದೋ, ಹಂಗ ನೀ ಹೊರಗೆ ಬರಬೇಕಾದ್ರೆ ತಾಯಿಗೆ 1000 ಚೇಳ ಕಡದಷ್ಟು ನೋವು ಆಗ್ತದೋ. ಅದಕ್ಕೆ ತಾಯಿಗೆ ಚಲೋ ನೋಡ್ಕೋ, ತಂದೆಗೆ ಚಲೋ ನೋಡ್ಕೋ. ಆ ನೋಡ್ಕೊಂಡಿ ಅಂತಂದ್ರೆ ನಿನ್ನ ತಾಯಿ ಕಷ್ಟ ಪಟ್ಟದಕ್ಕೆ ನೀ ಹುಟ್ಟಿ ಬಂದದಕ್ಕೆ ಸ್ವಾರ್ಥಕ ಆಗ್ತದ. ಇಲ್ಲಿಕ ಈಗಿನ ಮಕ್ಕಳು ಅದಾವ, ನಿನಗೇನು ಹುಟ್ಟಿಸಂದಿದ್ದೇನು ನಾನು? ಈಗಿನ ಮಕ್ಕಳು ಅದಾವ, ನಿನಗೇನು ಹಡಿ ಅಂದಿದ್ದೇನು ನಾನು? ಅಪ್ಪನ ಸಂಗಟ ಕೂತು ಕುಡಿಯವ ಅದಾವ ಈಗ ಮಕ್ಕಳ. ಯಾಕ್ರಿ ಅದಾವಿಲ್ಲ? ಅಪ್ಪನ ಸಂಗಟ ಕೂತು ಕುಡಿಯವ ಅದಾವ ಇಲ್ಲ ಅಂತೀರಿ? ನಾನು ಹಿಂಗ ಆಗೈತೆವ್ವ. ಒಂದು ಸ್ವಾಮಿ ಊಟಕ್ಕೆ ಹೇಳಿದ್ರು, ನನಗರಿ ಹಂಗ ಮಾಡಿಲ್ಲ ಇನ್ನೂವರ್ತಕ. ಊಟಕ್ಕೆ ಹೇಳಿದ್ರು ಹೇಳ್ತೀನಿವ, ಆ ಸ್ವಾಮಿ ಹೊಟ್ಟೆ ಹಸ್ತಿತ್ತು. ದೊಡ್ಡ ಗೌಡ್ರ ಮನಿ ಅಂತಂದ ಬೆಳಕ ಅಲ್ಲಿ ತುಪ್ಪ ಹಾಲು ಭಾಳ ಇರ್ಬೇಕಂತ ಸ್ವಾಮಿ ಏನ್ ಮಾಡಿತ್ತು, ಎಲ್ಲಾರ ಮನೆ ಸಕ್ಕರೆ ನೀರು ತಿಂತ ಬಂದಿತ್ತು. ದೊಡ್ಡ ಗೌಡ್ರ ಮನೆ ತುಪ್ಪ ಹಾಲು ಹೊಡಿಬೇಕಂತ ಬಂದಿತ್ತು. ಆ ಗೌಡ್ತಿಗಿ ಗೊತ್ತಾಯ್ತು,
ಅಂದ್ರೆ ಸೊನ್ನೆ ಮೇಲೆ ಗೊತ್ತು ಹಿಡಿತೀರ ಅಂದಂಗ ಆಯ್ತು ನೀವು. ಹೀಗ್ ಮಾಡಿ ಮತ್ತ ಸ್ವಾಮಿ ನೀವು ತಿಂದಿರಿ ಏನಂದಿರಿ ಮತ್ತ ಸುಮ್ ತೋರ್ಸಕತ್ತ ಹೇಳ್ತೀನಿ. ಆ ಗೌಡ್ತಿಗೆ ಏನಿತ್ತು, ಇದು ತಿನ್ನ ಚಟ ಇತ್ತು. ಇದು ನನ್ನಂತ ಅರ್ಬುರ್ಕ್ ಸ್ವಾಮಿ ಹೊಟ್ಟೆ ಹಸದ ಕಿಶನ್ ಗೌಡ್ತಿ ಮನೆ ಗೌಡ್ತಿ ಏನು ಮಾಡಿ ಬಾಸುಂದ್ಯ ಚಪಾತಿ ಮಾಡಿದಳಕ್ಕಿ ಬಾಸುಂದ್ಯ ಮಾಡಿ ಇಟ್ಟಿದ್ರು. ಸ್ವಾಮಿ ನಿನ್ನ ಸಲ ಅಂದು ಒಲಿ ಮುಂದೆ ಕುಂಡ್ರಸೋಣ ಬಿಸಿ ಬಿಸಿ ಚಪಾತಿ ಮಾಡಿ ಕೊಡ್ತೀನಿ ತಡಿ ಅಂದಳಕ್ಕಿ. ಇವ್ ವಿಶ್ವಾಮಿತ್ರ ಬಾಸುಂದ್ಯ ಅಂದ್ರೆ ಇವನ್ ಹೊಟ್ಟೆ ಎರಡು. ಇವನಂತದ್ ನನ್ನಂತದ್ ಗುಣದು ಬಾಸುಂದ್ಯನ ಆಗ್ಲಿ ಅಂದ. ಯವ್ವ ಹೇಳ್ತೀನಿ ಹೊಟ್ಟೆ ಹಸ್ತಿತ್ತು ಹೇಳ್ಯ. ಆಕಿಗೆ ತಂಬಾಕ್ ಚಟ ಒಂದಿತ್ತು. ಸ್ವಾಮಿ ಒಲಿ ಮುಂದ ಮಣಿ ಹಾಕಿದ್ರು. ಎಲ್ಲಾ ಪಲ್ಯ ಬಾಸುಂದಿ ಎಲ್ಲ ಇಟ್ರು. ಈಗ ಹಿಟ್ಟು ನಾದಕತ್ತವು. ಹಿಟ್ಟು ಹ್ಯಾಂಗ ನಾದಕತ್ತು ಬಾಯಾಗ ಒಂದ್ ಇಟ್ಕೊಂಡಿದ್ರು ಒಲ್ಯಾಗ. ಚಟ ಇರ್ತೈತಿ ನೋಡ್ರಿ, ಅದು ಎಲ್ಲಿ ಒಲೆಗೆ ನೀವು ಪಿಚಕ್ಕ ಹೊಡೆದು. ಇದು ನನ್ನಂತ ಸ್ವಾಮಿ ನೋಡ್ತು, ಗುರ್ತಾಯಿ ಗೌಡ್ತಿ ಇನ್ನೊಂದು ಮನಿ ಅದಾವ ಲೇಟ್ ಆಗ್ತೈತಿ, ಏನಿಲ್ಲ ಒಂದ್ ಸ್ವಲ್ಪ ಸಕ್ಕರೆ ನೀರು ಕುಡಿಯ ಹೋಗ್ತೀನಿ. ಹೇಳುವ ತಾತ್ಪರ್ಯ ಏನಂತಂದ್ರೆ ತಮ್ಮ ಸಂಸ್ಕಾರ ಇಲ್ಲದ ಮನೆಗೆ ಹೋದೇವಂತಂದ್ರೆ ಇಂತ ನಮ್ಮ ಬದುಕುನು ಹಾಳಾಗ್ತದ. ಸಂಸ್ಕಾರ ಬೇಕ್ರಿ ಮೊದಲ. ಸಂಸ್ಕಾರ ಇಲ್ಲ ಅಂತಂದ್ರ ಏನೇನಾಗ್ತದೋ ಅದು ಭಗವಂತಿಗೆ ಬಲ ಬೇಕು. ಜೀವನದೊಳಗ ಶಿಸ್ತು, ಸಂಸ್ಕಾರ, ಆಲನೆ ಪಾಲನೆ ತಾಯಿ ಕೊಟ್ಟದ್ದೇ ಖರೆ. ಆದ್ರೆ ಆ ತಾಯಿ ಕೀರ್ತಿವಂತಳ ಆಗ್ತಾಳ. ಇಲ್ಲಿಕ ಮುಂದಿನ ಸಮಯದೊಳಗ ಮುಂದಿನ ದಿನಮಾನದೊಳಗ ಆ ತಾಯಿ ಕಷ್ಟ ಭೋಗಿಸ್ಬೇಕಾಗ್ತದ. ಅದಾರ ಇಲ್ಲ ಅಂಬುದಿಲ್ಲ, ಸಂಸ್ಕಾರ ಕೊಟ್ಟು ಮಕ್ಕಳು ಅದಾವ ಇಲ್ಲಂತ ಹೆಂಗಂತಿಲ್ಲ. ಸಂಸ್ಕಾರ ಇದ್ದ ಮಕ್ಕಳನ್ನು ಅದಾವ, ಸಂಸ್ಕಾರ ಕೊಟ್ಟ ತಾಯಂದ್ರು ಅದಾರ, ಇಲ್ಲ ಅನ್ನಕ ಬರೋದು ಇಲ್ಲ. ಯಾಕಂತಂದ್ರ ಸಂಸ್ಕಾರ ನಮ್ಮ ಬದುಕಿನೊಳಗೆ ಬಂದದ ಖರೆ, ಅದ್ರ ಪರಮಾತ್ಮ ದೂರ ಇರೋದು ಬಹಳ ಇಲ್ಲ ಅಂತ ತಿಳ್ಕೋದಿಲ್ಲ, ಇಲ್ಲೇ ಇರ್ತಾನ. ಲಕ್ಷ್ಮಿ ಮನೆಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ತೀರಿ ನೀವು? ಲಕ್ಷ್ಮಿ ಬ್ರಾಹ್ಮಿ ಮುಹೂರ್ತ 4 ಗಂಟೆಗೆ ಓಣಿ ತಿರುಗ್ತಾಳಂತೆ. ಅವಾಕಿ ಯಾರ ಮನೆ ಬಾಕಲ್ ತೆರೆದದ, ಯಾರ ಮನೆ ಸ್ವಚ್ಛ ಅದ, ಯಾರ ಮನೆ ಅಂಗಳ ಸ್ವಚ್ಛ ಅದ, ಯಾರ ಮನೆ ಆನಂದದಿಂದದ, ಯಾರ ಮನೆ ಶಾಂತದ, ಯಾರ ಮನೆ ಹೋಗ್ಲಿ ಬ್ಯಾಡ ಅಂತ ತಿರುಗ್ತಿರ್ತಾಳಂತ. ನೀವು 10 ಗಂಟೆ ಆಗ್ಯದಂದ್ರೆ ನೀವು ಕದ ತೆಗಿಯಂಗಿಲ್ಲ. ಇವ್ರು ಬಿಟ್ಟಿರ್ತಾವ ಭಾಂಡ್ಯಗಳು, ಸಿಂಕು ವಂಚಾಗಿರ್ತಾವ. ನಿಮ್ಮ ನೋಡಿ ಗಂಡದೇರ ತಿಕ್ತಿರ್ತಾವ. ಇದು ಯಾವಾಗ ಹೇಳ್ತದ ದೆವ್ವ ಯಾರು ದುಂಡು ಸೌಕಾರ. ಹೇಳ್ತೀನಿ ಯವ್ವ, ಜಗಜ್ಜನನಿ ಬಗಳಾಂಬೆ ಮಹಾಲಕ್ಷ್ಮಿ ನಮ್ಮನಿ ಒಳಗ ಬರ್ಬೇಕಾಗುತ್ತೆ ಖರೆ. ಆದ್ರೆ ಅಂಗಳ ಸ್ವಚ್ಛ ಇರ್ಬೇಕು, ಮನಿ ಸ್ವಚ್ಛ ಇರ್ಬೇಕು, ಮತ್ತ ಅದ್ರ ಸಂಗಟ ಮನಸ್ಸು ಸ್ವಚ್ಛ ಇರ್ಬೇಕು. ಮನಿಯೊಳಗ ಅಲ್ಲೇ ಕಸ ಗೋಳೆ ಮಾಡಿದೆ, ಅಲ್ಲೇ ಮುಸ್ರಿ ಒಗದೆ, ಅಂಗಳ ಹೊರ ತುಂಬ ಎಲ್ಲ ಅಲ್ಲಿದಲ್ಲೇ ಒಗದ್ರ ಆಕಿ ಬರ್ತಾಳೇನು? ಆಕಿ ಆ ಲಕ್ಷ್ಮಿ ಬರಂಗಿಲ್ಲ. ಇನ್ನೊಬ್ಬ ಲಕ್ಷ್ಮಿ ಅದಾಳ ನೋಡು. ಯಾವ ಲಕ್ಷ್ಮಿ? ಗೃಹಲಕ್ಷ್ಮಿ. ಯಾವ ಲಕ್ಷ್ಮಿ? ದರಿದ್ರ ಲಕ್ಷ್ಮಿ ಬರ್ತಾಳಿಲ್ಲ. ಈ ದೃಷ್ಟಾಂತ ಹೇಳಿ ಮುಗಿಸ್ತೀನಿ. ನಾನು ಸ್ವಲ್ಪ ಲಕ್ಷ್ಮಿ ಗುಡಿಗೆ ಹೋಗಿ ಬರ್ಬೇಕ. ಲಕ್ಷ್ಮಿ ಅನ್ನೋ ನೆನಪಾಯ್ತು. ದೊಡ್ಡ ಸೌಕಾರ ಹೇಳ್ತೀನಿ. ಸಿರಿ ಸಂಪತ್ತು ಇತ್ತು, ಏನೋ ಅವ್ರ ಅವ್ವ ಹೊರಗೆ ಹಾಕಿದ್ರು. ಹೇಳ್ತೀನಿ ಲಕ್ಷ್ಮಿ ಜಾಡ್ಸಿ ಎದಿ ಒದ್ದು ಬಂದಳು. ಮನೆಗೆ ಬರ್ಬೇಕಾದ್ರೆ ಎಲ್ಲಿ ಒದ್ದು ಬರ್ತಾಳ? ಎದಿಗೆ ಹಿಂಗ ತಿರುಗ್ತಾವ ನೋಡು, ಹಿಂಗ ತಿರುಗ್ತಾವಿಲ್ಲವು ಅಂತಿರ್ತಾರ ನೋಡಿ. ಏನು ಸಹಾಯ ಕೇಳಕ್ಕೆ ನುಂಗ್ಯತ್ತೆ ಏನಿದು ಅಂತಾರ ನೋಡು. ಹಿಂಗ ತಿರುಗುತ್ತೈತಿ ಹಿಂಗ.
ಲಕ್ಷ್ಮಿ ಬರ್ಬೇಕಾದ್ರೆ ಎದಿಗ್ ಒದ್ದು ಬರ್ತಾಳ. ಆದ್ರ ಹೂಗಾಳಾಗ ಏನ್ ಮಾಡ್ತಾಳ? ಪೂಜೆ ಮಾಡೋತಾಳ ಏನಕಿ. ಒಂದು ಹಿಂಗ ಎಲ್ಲಾರು ನೋಡ್ತಿರ್ತಾರ, ಸಾವ್ಕಾರ ನಮಸ್ಕಾರ. ಹಾ ನಮಸ್ಕಾರ ನಮಸ್ಕಾರ. ಯಾಕ ಒಳಗೆ ಲಕ್ಷ್ಮಿ ಕೂತಾಳ. ಮತ್ತ ನಮಸ್ಕಾರ ರೀ ಸಾವ್ಕಾರ. ಹಾ ನಮಸ್ಕಾರ ನಮಸ್ಕಾರ. ಆಕಿ ಲಕ್ಷ್ಮಿ ಎಲ್ಲಿ ತಕ್ಕ ನೋಡ್ತಾಳ? ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಲಕ್ಷ್ಮಿ ಅಂದಳು. ಆಕಿ ಲಕ್ಷ್ಮಿ ನಡಿರ್ಬೇಕಾದ್ರೆ ಬಳಸ್ತಾ ಇರಬೇಕು, ನೀರ ಹರಿತಾ ಇರಬೇಕು, ಸನ್ನೇಸಿ ತಿರುಗ್ತಾ ಇರಬೇಕು. ನೀರ್ ಹರಿತಾ ಇತ್ತಂತಂದ್ರ ನೀರ್ ಚಲೋ ಇರ್ತಾವ. ಅಲ್ಲೇ ಇತ್ತಂದ್ರ ದನನೂ ಮುಟ್ಟಂಗಿಲ್ಲ ನೀರಿಗೆ. ಹಂಗ ಲಕ್ಷ್ಮಿ ಕೊಟ್ಟಿರ್ಕಂತ ಸಂಪತ್ತು ಬಳಕೆ ಮಾಡ್ತಾ ಇರ್ಬೇಕು. ಹಿಂಗ ಕುಂಡ್ರದ ಇದು ಗೂಟಕ್ಕೆ ಬಡದವ್ರಂಡ ಹೇಳ್ತೀನಿ. ಅಮ್ಮ ಲಕ್ಷ್ಮಿ ಏನ್ ಮಾಡಿ ಜಾಡಿಸಿ ಹೆಡಕಿ ಒದ್ದಳು. ಹೋದ್ರು ಹೊರಗೆ. ಹೆಡಕಿ ಹಂಗ ಬಿತ್ತು. ದೊಡ್ಡವರಿಗೆ ಸಣ್ಣ ಹಿಂಗ್ಯಾಕ್ರಿ ಸಾವ್ಕಾರನ? ಏನಿಲ್ಲ ಸ್ವಲ್ಪ ಹೆಡಕ್ ಹಿಡ್ದೈತಿ. ನಿನ್ನೆ ನಮ್ ಪ್ರಕಾಶ ಹಿಡ್ದಿತ್ತು ನೋಡು, ಬಿಟ್ಟದೇನು ಎಲ್ಲ ಅಲ್ಲಿ ಐತ್ ನೋಡು ಗಡಿ. ಹಿಂಗ್ ಯಾಕೆ ಆಗ್ತದಲ್ಲ? ಲಕ್ಷ್ಮಿ ಹೆಡಕಿ ಒಟ್ಟು ಹೋಗ್ತಾಳ ತಮ್ಮ. ಹೇಳುವ ತಾತ್ಪರ್ಯ ಏನಂತಂದ್ರ, ಆ ತಾಯಿ ಆ ಭಗವಂತನ ಕೃಪೆಯಿಂದ ಅನ್ನ ಹೆಚ್ಚಾಗಿತ್ತಂದ್ರ ದಾನ ಮಾಡು. ಒಬ್ಬರಿಗೆ ಒಂದು ತುತ್ತ ಅನ್ನ ಕೊಡು. ಇನ್ನ ಸಂಪತ್ತು ಬಂದಿತ್ತಂದ್ರ ₹1 ಹೆಚ್ಚಿಗೆ ದಾನ ಮಾಡು. ನಿನಗ ಸಂಪತ್ತು ಹೆಚ್ಚಿತ್ತಂದ್ರ ₹1 ದಾನ ಮಾಡು. ನೀ ಎಲ್ಲರೇ ಪಾಪಿಯ ದುಡ್ಡು ಪ್ರಾಯಚಿತ್ತಕ್ಕೆ ಅಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದಯ್ಯ. ನಾಯಿಯ ಮಲೆ ಹಾಲು ನಾಯಿಗೆ ಅಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದಯ್ಯ. ನಾಯಿ ಹಾಲು ಎಂದರೆ ಯಾರು ಹಿಂಡ್ಕೊಂಡು ಹೆಪ್ಪ ಹಾಕೊಂಡು ಮಜ್ಜಿಗೆ ಕಟ್ಟದು ಉಂಡಾರೇನ? ನೀವೆಲ್ಲರೂ ಗಪ್ ಕೂತೀರಿ ಅಂದ್ರ ಉಂಡರಿ ನಗಕತ್ತೀರಿ. ಯಾಕ ನೀವು ಗಪ್ ಕೂತೀರಿ ಅಂದ್ರ ತಟ್ಟೆ ಅಂದಿನ ನಾನು. ನೀವು ಉಂಡೇನ ಅಂದ್ರ ನಗಬೇಕಪ್ಪ. ನಾಯಿ ಮಲಿ ಹಾಲು ಹೆಂಗ ನಾಯಿ ಒಳಗ ಸಾಕಷ್ಟು ಅನಾವ ಅದಾವ. 10 ಲೀಟರ್ ಇದ್ರೆ ಏನದ, 20 ಲೀಟರ್ ಇದ್ರೆ ಏನದ, ಉಣ್ಣಾಕ್ ಬರ್ತೈತಿ ನೀವ ಉಣ್ಣಾಕ್ ಬರ್ತಾವ. ಹಂಗ ಪಾಪಿ ಮೇಲೆ ದುಡ್ಡ ಕೋಟ್ಯಾನುಗಟ್ಟಲೆ ಇರ್ಲಕ್ಕ ಅದು ಪರಮಾತ್ಮನ ಜೋಳಿಗೆ ಬಂದು ಮುಟ್ಟಂಗಿಲ್ಲ, ಯೋಗಿ ಜೋಗಿ ಬಂದು ಮುಟ್ಟಂಗಿಲ್ಲ, ಇಂಥ ಒಳ್ಳೆಯ ಕಾರ್ಯಕ್ರಮದೊಳಗ ದಾಸೋಹಕ್ಕೆ ಒಂದು ತುತ್ತಾನು ಬಂದು ಮುಟ್ಟಂಗಿಲ್ಲ. ಅದಕ್ಕದು ಬಲಿಷ್ಠ ಪಾಪ ಕರ್ಮ. ನಿನಗ ನರಕ ಕೊಯ್ಯ ಸಲ ಮನ್ಯಾಗ ಗೋಳ ಆಗಿ ಕೂತಿರ್ತದೆ ವಾದು. ಅದು ಹೋಗ್ಬೇಕು, ಆ ಪಾಪ ಹೋಗ್ಬೇಕು. ನಾವು ಒಂದಿಟ್ಟು ದಾಸೋಹ ಮಾಡ್ಬೇಕು, ನಾವಿಟ್ಟು ದಾನ ಮಾಡ್ಬೇಕಂತಂದ್ರೆ ಇಂಥ ಕಾರ್ಯಕ್ರಮದ ತೋಡ್ ಬರೆಯೋದು. ಇಟ್ಟಿರ್ತಾರ ನೋಡ್ರಿ ಬಡ್ಡಿ ಸಾಲ. ಅಕ್ಕಿಗಟ್ಟು ಕೊಟ್ಟಿದ್ದೆ ಅದಾವಿಲ್ಲ ಗೌಡ್ತಿ ಅದಾವಿಲ್ಲ. ಗೌಡ್ರಿಗೆ ಹೇಳ್ಬೇಡ, ನನ್ಗೆ ಅವು ಮತ್ತ ನಡೆದಾಗ 10 ಬಡ್ಡಿ ಅಂತ ಸಂಘ ನಾನು ತಗೋದು. ಅದು ನಯ ಪೈಸಾ 1.5 ಪೈಸಾ ಬಡ್ಡಿ ಕೊಡ್ತಾರ ಅವ್ರು ಸಂಘದಾಗ. ಇವ್ರು ಹೊರಗೆ ಬಂದು 10 ಬಡ್ಡಿ ಆಡ್ತಾವ್. ಆಡಿರಲ್ಲಿ ನೀವು ಕರೆಕ್ಟ್ ಹೇಳ್ರಿ. ಆ ಜೀರಿಗೆ ಡಬ್ಬ್ಯಾಗ ಎಷ್ಟು ರೊಕ್ಕ ಇಟ್ಟು ಬಂದಿರಿ ಇವತ್ತ? ಕರೆಕ್ಟ್ ಹೇಳ್ರಿ. ಆ ರೊಕ್ಕ ಜೀರಿಗೆ ಡಬ್ಬ್ಯಾಗ ಇಟ್ಟು ಜೀರಿಗೆನೇ ಆಗ್ಲಿ ಅಂತ ಶಾಪ ಕೊಡ್ತೀವಿ ನೋಡು. ಇಟ್ಟು ಬಂದಿರಲ್ಲ ಜೀರಿಗೆ ಡಬ್ಬ್ಯಾಗ ಗೌಡ್ತಿ. ಗೌಡ್ತಿ ಒಪ್ಕೊಂಡು ಇಟ್ಟಾಳಂತ ಗೌಡ್ತಿನ ತಂದು ಕೊಟ್ಟಾಳಂತ. ಈಗೇನು ಬ್ಯಾಡ ಮನೆ ಕೊಟ್ಟಿದ್ದೇಳವ ಸಾಕು ಅಟ್ಟ. ಮತ್ತೆ ಸ್ವಾಮಿ ಆಸ್ಬ್ರಕ್ ಆಗ್ತಾನೆ ಅಟ್ಟ ₹2,000 ಸಾಕು. 2,000 ನೆನಪಾಯ್ತು. ತಂದಿರಿ ಬಿಡ್ರಿ, ನನಗ ಕೇಳಿ ಬ್ಯಾಸರ ಆಯ್ತು. ತಂದಿರಿ ಇಲ್ಲ ಅಲ್ಲಿ ಯಾರಕ್ಕೆ ನಮ್ಮವ್ ಕೈ ಎತ್ತಾಳಲ್ಲ, ನೀನ ಯವ್ವ ತಂದಿಲ್ಲ. ನನ್ನ ಹಣೆ ಬರ ಕೆಟ್ಟದಂಗೆ ಕಾಣಿಸ್ತದೆ. ಯಾಕೆ ಕೊಡುವಲ್ರಿ ನೀವು?
ಯವ್ವ ಸುಮಾರು ಒಂದು 40 ಮಂದಿ ಕೊಟ್ಟಿರಿ ಇದ್ರೊಳಗ. ಯಾಕ ಪದೇ ಪದೇ ಬೇಡ್ತೀನಿ ಅಂತಂದ್ರ ಕೊಡುವ ಸದ್ಬುದ್ಧಿ ಪರಮಾತ್ಮ ನಿಮಗೆ ಕೊಟ್ಟಾನ ಇಲ್ಲ ಅಂತ ಅಲ್ಲ. ನಿಂಬಲ್ಲಿ ಏನು ಬಲಿಷ್ಠ ಅನಂತ ಜನ್ಮದೊಳಗ ಕರ್ಮ ಪ್ರಾರಬ್ಧ ಇರ್ತದಲ್ಲ, ಆ ಬಲಿಷ್ಠ ಪ್ರಾರಬ್ಧ ಕರ್ಮಕ್ಕೆ ನಾವು ಪುಣ್ಯ ಎಂಬುದು ರಾಶಿ ಒಯ್ದು ಇಟ್ಟೇವ ಅಂತಂದ್ರ ಆ ಮುಂದಿನ ಕಷ್ಟ ಪರಮಾತ್ಮ ದೂರ ಮಾಡ್ತಾನೆ. ವಾ ನಾವು ದಾನ ಮಾಡ್ಬೇಕ, ಒಬ್ರು ತುತ್ತು ಅನ್ನ ಹಾಕ್ಬೇಕ ಅಂದ್ರ ಪರಮಾತ್ಮ ನಮಗ ನಮ್ಮ ಮಕ್ಳಿಗೆ ಯಾವ ಕಷ್ಟ ಕೊಡಂಗಿಲ್ಲವ. ಕಷ್ಟ ಬರ್ತಾವ ಅಂತಂದ್ರ ಯಾಕೆ ಬರ್ತಾವ ಅಂದ್ರ ನಾವು ಒಬ್ರಿಗೆ ಅನ್ನ ಕೊಡಂಗಿಲ್ಲ, ಅವ್ರಿಗೆ ದಾನ ಮಾಡಂಗಿಲ್ಲ ಅಂತಂದ್ರ ಅದೇ ನಮ್ಗೆ ಹೆಂಗಾರೆ ಒಂದು ರೋಗರೆ ಬರ್ತದ, ಮನ್ಯಾಗ ಕಿರಿಕಿರಿ ಚಾಲ ಆಗ್ತಾವ. ಆಗ್ತಾವಿಲ್ಲ? ನಿಮ್ಮ ಮನ್ಯಾಗಿಲ್ಲ ಕಿರಿಕಿರಿ ಅದಾವು? ಇಲ್ಲ ಇಲ್ಲ ಅಂದ್ರ ಇಲ್ಲಾರ್ದಂಗ ಆಗ್ಲಿ. ಕಷ್ಟ ಇಲ್ಲ ಅಂದ್ರೆ ಇಲ್ಲಾರ್ದಂಗ ಆಗ್ಲೇವ. ನಿಮ್ಗ ನಮ್ಮ ಅಪ್ಪ ಸಿದ್ಧಾರೂಢ ಯಾವುದು ಕಷ್ಟ ಕೊಡಂಗಿಲ್ಲ. ಓಯ್ ತಂಬೋಳೆ, ನಿಮ್ಮದು ಮೋದಿ ರೊಕ್ಕ ಅವ್ರು ಶಿವರುದ್ರಯ್ಯ ಸ್ವಾಮಿಗಳು 2,000 ರೂಪಾಯಿ ಬರಸ್ತಾರ ನೋಡ್ರಿ ನಾಳೆ. ಆಮೇಲೆ ದುಂಡು ಸಾವುಕಾರ 2, ವಿಶ್ವಾಮಿತ್ರ ಕೊಟ್ಟಾನ, ಬಾಳೆ ಸ್ವಾಮಿಗಳು, ಅವ್ ಕಾಕನ ಹೆಸರೇನು ಹುಗ್ಗಿ ಸ್ವಾಮಿ ಕೊಟ್ಟನೇನ, ಹುಗ್ಗಿ ಸ್ವಾಮಿಗಳು ಬಂದಿಲ್ಲ. ನೀ ಬರೇ ಹುಗ್ಗಿ ಹೊಡ್ಕೊತ ಹೋದ್ರ ನಿನಗೆ ಅಂದ ಬಂದತ್ತು. ದಾನ ಮಾಡು, ಸ್ವಾಮಿಗಳು ಬರೇ ಮಂದಿದ ತಿನ್ನೋದತ್ತು, ಕೊಡೋದು ಯಾವಾಗ ಯಾರು ಗೊತ್ತ. ನೀವು ನಾಳೆ ಎಲ್ಲ ಮೋದಿ ರೊಕ್ಕ ತಂದು ಮುಟ್ಟಿಸ್ಬೇಕು. ಕೊಡ್ತೀರಿಲ್ಲ, ಕೊಡೋದು ಬಿಡೋದು ಆಮೇಲೆ ಇರ್ಲು. ಯಪ್ಪ ಪುರಾಣ ಕರಿ ಬರ್ರಿ.